ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರು, ಕಾರ್ಮಿಕ ಬಂಧು, ಯುವ ಶಕ್ತಿಯ ಸ್ಫೂರ್ತಿ ಹಾಗೂ ನಗುಮುಖದ ಸರದಾರರಾದ ಕರಾವಳಿ ಕನ್ನಡಿಗ ರವಿ ಶೆಟ್ಟಿ ಬೈಂದೂರು ಅವರ ಜನ್ಮದಿನವನ್ನು ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಕಾರ್ಮಿಕ ಬಂಧುಗಳು ಸಂಭ್ರಮದಿಂದ ಆಚರಿಸಿದರು. ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ಸಮಾಜಮುಖಿ ಸೇವೆ ಮತ್ತು ಯುವಕರಿಗೆ ಸ್ಫೂರ್ತಿದಾಯಕ ನಾಯಕತ್ವದ ಮೂಲಕ ಜನಮನ ಗೆದ್ದಿರುವ ರವಿ ಶೆಟ್ಟಿ ಬೈಂದೂರು ಅವರಿಗೆ ಎಲ್ಲೆಡೆಯಿಂದ ಜನ್ಮದಿನದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ದೇವರು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ಎಲ್ಲರೂ ಹಾರೈಸಿದ್ದಾರೆ. ಜನಪರವಾದಂತಹ ಕಾರ್ಯಕ್ರಮಗಳು, ಜನವಿಶ್ವ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿದ್ದು ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾರೆಂದರೆ ಆ ಕಷ್ಟಕ್ಕೆ ಬೆಂಬಲವಾಗಿ ನಿಂತುಕೊಳ್ಳುವಂತಹ ನಮ್ಮ ಶ್ರೀಮಂತ. ಹಾಗಾಗಿ ಕರ್ನಾಟಕ ರಾಜ್ಯದಿಂದ ಅವರು ಸಂಪಾದನೆ ಮಾಡಿ ಯಾವ ಕಷ್ಟ ಆಗುವುದಿಲ್ಲ. ನಾವು ಬಜೆಟ್ ಕಟ್ಟೆ ದಾರಿಯಲ್ಲಿ ಒಂದು ಯೋಚನೆ ಮಾಡಿದ್ದೇವೆ. ನಮಗೆ ಮತ್ತು ಸಣ್ಣ ಪುಟ್ಟ ಅಂಗಡಿಗಳ ಹಿಂದೆ ಇಟ್ಕೊಂಡಿದ್ದೇವೆ. ಬಹುಶಃ ಕನ್ನಡಗಳು ಸಣ್ಣ ಪುಟ್ಟ ಅಂಗಡಿಗಳ ದೊಡ್ಡ ಅಂಗಡಿಗಳ ಬೇಡಿಕೆಯ ವ್ಯಕ್ತಿಗಳನ್ನು ರಕ್ಷಣೆ ಕೊಡುವುದಕ್ಕೆ ಉತ್ತಮವಾದ ಕೇಳಿ ಮಾಡಿದ್ದಾರೆ. ನಾನು ಏನೇ ತಕ್ಷಣ ಮೊದಲು ಫೋನ್ ಮಾಡಬೇಕು. ಹೇಗೆ ಅಂದ್ರೆ ಹಣ ಏನಿದೆ ಅಂತ ನಾನು ನನಗೆ ಆಗ್ತಿದ್ದೆ. ಇವತ್ತು ಅಷ್ಟೇ ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಇವೆಲ್ಲ ರಜನಿಕಾಂತ್ ಅವರು, ಶಿವಕುಮಾರ್ ಎಲ್ಲ ಗಿಡ ನೆಟ್ಟಿದ್ದಾರೆ. ಆ ಜಾಗದಲ್ಲಿ ನಮ್ಮ ಗಿಡಗಳ ಮತ್ತೆ ಎಲ್ಲ ರೆಡಿ ಮಾಡಿಟ್ಟು ನಾನು ಹೋದ ತಕ್ಷಣ ಅದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ. ಇದು ಇವತ್ತು ಗೊತ್ತಿರುತ್ತೆ ಇಲ್ಲ ತೆರಿಗೆ ಪ್ರಾರಂಭ ಜೊತೆ ಇದ್ರು. ಯಾಕಂದ್ರೆ ಇವುಗಳಂತೂ ನೀವು ಮಾಡಿದ್ದಾರೆ. ಈ ಸಚಿವ ಆ ಮ್ಯಾನೇಜರ್ ತೆರಿಗೆ ಪ್ರಾರಂಭ ಮಾಡಿದ್ರು ಜೊತೆ ಇದ್ರು. ಮತ್ತೆ ಹೊರಟು ಹೋಗಬೇಕು ಜೊತೆ ಇದ್ರು. ಈ ಗುಂಪು ಇರ್ತಾರೆ. ಇಲ್ಲಿವರೆಗೂ ಸುಮಾರು ನನಗೆ 20% ಜೊತೆ ಇದ್ದಾರೆ. ಈ ತರದ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನಾವು ನಡೆಸ್ಕೊಳ್ಳೋದು ನನಗೆ ಇವ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಯಾವತ್ತೂ ಹೆಸರು ಕೇಳದೆ ಯಾರದೇ ಎಲ್ಲೇ ಯಾವ ಊರಲ್ಲಿ ಅವರ ನಿಲ್ಸುತ್ತಿ ಯಾವತ್ತೂ ಊರಿನ
ಆ ಊರಿನ ವ್ಯಕ್ತಿಯಾದಂತ ಪರ್ಯಾಯ ದಿವಸ ಒಂದು ವೇದಿಕೆಯಲ್ಲಿ ನಾನು ಇಷ್ಟ ಆಗಿದೆ. ಅದೇ ವೇದಿಕೆಗೆ ರವಿಯಣ್ಣ ಬಂದಿದ್ರು. ಎಲ್ಲರೂ ರವಿಶಂಕಿ ಬೈಂದೂರವರು ಈಗ ಒಂದು ಮಾತಾಡ್ಬೇಕಂತ ಹೇಳ್ಕೊಂಡ್ರೆ ಇವರು ಮೈ ಬ್ಯಾಂಡ್ ಇತ್ತು ಆಕ್ಚುಲಿ. ಅಂದ್ರೆ ಅದು ಪರ್ಯಾಯ ಆಗಿದ್ರು ಕೂಡ ಅವರ ಭಾಷಣ ಪರ್ಯಾಯದಿಂದ ಶುರುವಾಗಿ ಮತ್ತು ಆ ಒಂದು ಆಕ್ರೋಶದಲ್ಲಿ ಅವರು ಯಾವ ಆಕ್ರೋಶದಲ್ಲಿ ಮಾತಾಡೋದು ಅದರಲ್ಲೇ ಒಂದು ಕಾಳಜಿ ಕಾಣಿಸ್ತಾ ಇತ್ತು. ಯಾವ ರೀತಿ ಒಂದು ಇದರ ಸ್ಮೂತ್ ಆಗಿರ್ಬೋದು ಅಥವಾ ಭೇಟಿಯಾಗಿರ್ಬೋದು ಇದನ್ನು ನಿಲ್ಲಿಸೋದಕ್ಕೆ ಯಾವ ರೀತಿಯಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ಯಾರಷ್ಟು ನೊಂದ್ಕೊಂಡು ಮಾತಾಡುವಂಥ ರೀತಿ ಇರೋದು ನಮ್ಮನ್ನು ಮಕ್ಕಳು ಹಾಳಾಗ್ತದೆ. ಕೆಲವೊಂದು ಮನೆ ಮಕ್ಕಳಲ್ಲಿ ಎಷ್ಟೋ ಜನ ಅದಕ್ಕೆಲ್ಲ ಒಳಗಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಸೂಜಾಡೋದಕ್ಕೆ ಯಾರಾದರೂ ಸ್ವಲ್ಪ ಇದ್ರು ಸೂಜಾಡ್ತಾರೆ, ಜಾಸ್ತಿ ಇದ್ರು ಸೂಜಾಡ್ತಾರೆ. ಸೊ ಅವರು ಆಕ್ರೋಶದ ಆದಂತ ಮಾತು ಏನಿತ್ತು ಅವರಿಗೆ ವೇದಿಕೆ ಯಾವುದು ಅಲ್ಲಿ ಏನ್ ಕಾರ್ಯಕ್ರಮ ಮೀರಿ ಅವರ ಯಾವುದೋ ವಿರುದ್ಧ ಅದನ್ನ ಅಲ್ಲಿ ವ್ಯಕ್ತಪಡಿಸಿ ನೋಡಿದ ಈ ಮನುಷ್ಯ ಮಾತಾಡೋ ನಮ್ಮ ಒಬ್ಬ ಮನುಷ್ಯನ ನಿರ್ಣಯ ಮಾಡ್ತಾ ಇದ್ದಾರೆ. ಅದು ಸುಮ್ಮನೆ ಕೋರ್ಸ್ಗೋಸ್ಕರ ಮಾಡೋದಾಗ್ತದೆ. ಅದು ಹೊರಗೆ ಕಳಿಸೋಕೆ ಅಂತ ಅವರಲ್ಲೇ ಒಂದಷ್ಟು ಪ್ರತಿಗಾರಿಕೆಗಳು ಸಾಮಾಜಿಕ ಕಳಕಳಿ ಮತ್ತು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಮುಂದಿರುವಂತಾಗಿರ್ಬೋದು. ಇದೆಲ್ಲ ಅವರು ಹೊರಗಡೆ ಇರ್ತಕ್ಕಂಥ ಕಾಣಿಸ್ಕೊಳ್ಳೋಕ್ಕೆ ಅವತ್ತಿಂದ ನಾವು ಅವತ್ತು ಪರಿಚಯ ಆದರೂ ಕೂಡ ಎಲ್ಲೂ ನಮ್ಮ ಎಕ್ಸೆಪ್ಟ್ ಆಗಿರ್ತಾರೆ. ಮಹಾಶಿವರಾತ್ರಿ ದಿವಸ ನಮ್ಮ ಗುಡಗಲ್ ಶೈಲಿಯವರ ಕಾರ್ಯಕ್ರಮದ ಭೇಟಿಯಾದ ಒಬ್ಬ ಎಕ್ಸ್ಚೇಂಜ್ ಮಾಡ್ಕೊಂಡು ಅವತ್ತು ಒಂದಿಷ್ಟು ಮಾತಾಡ್ಕೊಂಡು ಇಬ್ಬರು ಒಬ್ಬರು ಜೊತೆ ಇನ್ನು ಅವತ್ತು ನಾವು ಅಣ್ಣ ನಾವು ಬಂದರೆ ಸರಿಯಾಗಿಲ್ಲ ಬಗ್ಗೆ. ಅಂಡ್ ಅದು ಸಾಮಾಜಿಕವಾಗಿ ಇಷ್ಟು ಕಳಕಳಿ ಇರುವಂತಹ ಒಬ್ಬ ಅಣ್ಣ ಅವರ ಸಾಧ್ಯತೆ ಇಲ್ಲ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ನಿಮಗೆ ಇದು ನಿಮ್ಮನ್ನೆಲ್ಲ ಚೆನ್ನಾಗಿ ಮಾಡಿ ಇದೇ ರೀತಿಯಲ್ಲಿ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಬಳಸಿದ್ರೆ ನಮ್ಮ ಕೆಲಸ ಇನ್ನೂ ಮೇಲೆ ಇರೋದಕ್ಕೆ ಸಾಧ್ಯ. ಬಹಳ ದೊಡ್ಡ ಮಟ್ಟಕ್ಕೆ ಯುವ ಶಕ್ತಿ ಅವರು ಇವತ್ತು ನಮ್ಮಲ್ಲಿದ್ದಾರೆ. ಸಿನಿಮಾದ ಹೀರೋ, ಮೊದಲು ಪತ್ರಕರ್ತರು, ಆ್ಯಕ್ಟರ್ ಆಗಿದ್ದರು, ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನವರ ಹೆಮ್ಮೆ ಅವರ ಸಿನಿಮಾಗಳನ್ನ ಮತ್ತು ಸಿನಿಮಾ ರಂಗದಲ್ಲಿ ನಾವು ದೊಡ್ಡ ಹಂತದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇವೆ. ಚಾಕ್ಲೇಟ್ ಹೀರೋರಿಗೆ ಅವರನ್ನು ನೋಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಮತ್ತೆ ನಮ್ಮ ಕಾಂತಾರ ಸಿನಿಮಾ ನೋಡಿರ್ಬೇಕಲ್ಲ, ಅದೇ ಕೋರ್ಟಲ್ಲಿ ನ್ಯಾಯ ಹೇಳಿದ್ರೆ ಕೋರ್ಟ್ಗೆ ಹೋದ್ರೆ ಅದೇ ಮೆಟ್ಟಲ್ಲಿ ಹೇಳಿಲ್ವಾ, ಆ ಒಂದು ನಟನೆಯನ್ನ ಮಾಡೋರು, ಕಾಂತಾರ ಸಿನಿಮಾ ಮಾಡೋದು ಇವರೇ ಜಯಂತ್ ಶೆಟ್ಟಿ ಅಂತ ಹೇಳ್ಬಿಟ್ಟು. ಈ ಸಲ ಇನ್ನೊಂದು ಸಿನಿಮಾ ಶಂಕರಾಭರಣ ನೋಡಿ, ಏನೇನೋ ಬಹಳ ಇದೆ ಅದರೊಳಗೆ. ಮೋಸ್ಟ್ಲಿ ಯಾಕಂದ್ರೆ ಆ ಹೆಸರನ್ನೇ ಗೊತ್ತಾಗ್ತದೆ. ಆ ಸಿನಿಮಾ ಕೂಡ ನಾವೆಲ್ಲರೂ ನೋಡಿ ಗೆಲ್ಲಿಸ್ಬೇಕು. ಯಾಕಂದ್ರೆ ಯುವ ಪ್ರತಿಭೆಗಳು ನಮ್ಮೊಂದಿಗೆ ಇರಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಆ ಬೆಳೆಸುವಂತ ಕೆಲಸವನ್ನು ನಾವು ಎಲ್ಲ ಮಾಡಬೇಕು. ನೋಡಿ, ಒಂದು ಮಾತು ಹೇಳಿದೆ, ಅಣ್ಣ ಫ್ರೀ ಇದ್ರೊಳಗಳಿಗೆ ಬರುವವರಿಗೆ ಪಾಪ ಎಲ್ಲ ಹೊರಗಡೆ ಆದರೂ ಕೂಡ ಬಂದಿದ್ದಾರೆ. ಅವರಿಗೆ ಆತ್ಮೀಯ ಅಭಿನಂದನೆಯನ್ನ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮತ್ತು ವೈಯಕ್ತಿಕ ನೆಲೆ ಮತ್ತು ನನ್ನೆಲ್ಲ ಬಂಧುಗಳ ಪರವಾಗಿ ಅವರಿಗೆ ಸಲ್ಲಿಸುತ್ತೇನೆ. ಖುಷಿ ಆಗ್ತಾ ಇದೆ. ಇದು ಸಣ್ಣ ಉದ್ದಿಮೆದಾರರು, ನನ್ನ ಆತ್ಮೀಯರು ಏನಿದಾರೋ ಅವ್ರ ಹಬ್ಬ ಇದು, ನಮ್ದೆಲ್ಲ ಇಲ್ಲ. ನಾವು ಬರ್ತಡೇನ ಪ್ರತಿ ವರ್ಷ ಆಚರಣೆ ಮಾಡ್ಕೊಳ್ತೀವಿ 22ನೇ ತಾರೀಕು. ಅದು ಮನೇಲಿ ಯಾರೋ ಹೇಳಿದ ಡೇಟು, ನಮ್ದೇನು ಸರಿಯಾದ ಡೇಟ್ ಇರಲಿಲ್ಲ. ಸೊ ಹಾಗಾಗಿ ಆದರೂ ಕೂಡ ಇದನ್ನ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಆಚರಣೆ ಮಾಡೋದು ಎಷ್ಟು ಮಟ್ಟಿಗೂ ಗೊತ್ತಿಲ್ಲ, ಇವರೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬದ್ಧರಾಗಿ ಅವ್ರು ಹೇಳ್ದಂಗೆ ತಲೆ ಅಲ್ಲಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಬೇರೆ ಏನು ವಿಶೇಷತೆ ಇಲ್ಲ. ನಾನು ಹೇಳೋದು ಒಂದೇ, ನನ್ನ ಜನರಿಗಾಗಿ,
ನನ್ನನ್ನ ನಂಬಿದಂತ ಜನರಿಗಾಗಿ ನಾನು ಪ್ರಾಣ ಕೊಡಕ್ಕೂ ಸಿದ್ಧಿದ್ದೀನಿ. ನನ್ನ ಜನರಿಗಾಗಿ ಅವರಿಗೆ ಒಂದು ಸಣ್ಣ ತೊಂದರೆ ಆಗ್ಲಿಕ್ಕೂ ಕೂಡ ನಾನು ಬಿಡೋಲ್ಲ. ನಾನು ಸರ್ಕಾರಗಳಿಗೆ ಮತ್ತು ಎಲ್ಲದಕ್ಕೂ ಒತ್ತಾಯ ಮಾಡೋದು ಒಂದೇ, ನೀವೇನಾದ್ರೂ ಮಾಡಿ ನನ್ನ ಜನರ ಸುದ್ದಿಗೊಂದು ಬರಬೇಡಿ. ನೀವೇನು ಬೇಕಾದ್ರೂ ಮಾಡಿ, ನಂಗೇನು ಬೇಜಾರಿಲ್ಲ. ಆದ್ರೆ ನನ್ನ ಜನಗಳ ಸುದ್ದಿಗೊಂದು ಬರಬೇಡಿ. ನನಗೆ ಅವರು ಜೀವನ ಕೊಟ್ಟಂಗೆ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಜೀವನ ಕೊಡ್ತೀನಿ. ನನ್ನ ಪ್ರೀತಿಯವರು, ನನ್ನ ಸ್ನೇಹ ಅವರು. ಇವತ್ತೇನೋ ಇಷ್ಟೊಂದು ಜನ ಬಂದಿದ್ದಾರೋ ಅವರೆಲ್ಲ ನನ್ನ ಪ್ರೀತಿ, ಅದು ನನ್ನ ವ್ಯಕ್ತಿತ್ವ, ನನ್ನ ಅಸ್ತಿತ್ವನೇ ಅವರು. ಹಾಗಾಗಿ ಅವರಿಗೆ ಇದು ಏನೇ ಸಲ್ಲಬೇಕಾಗಿದ್ದಿದ್ರು ಅದು ಅವ್ರಿಗೆ ಸಲ್ಲುವಂಥದ್ದು. ನಾನೊಬ್ಬ ವ್ಯಕ್ತಿ ಅಷ್ಟೇ, ಅವರೆಲ್ಲ ಒಂದುಗೂಡಿದಾಗ ಮಾತ್ರ ನಾನು ದೊಡ್ಡ ಶಕ್ತಿ. ಹಾಗಾಗಿ ಈ ಒಂದು ಸಮಾರಂಭದ ಒಂದು ಇದು ಕೂಡ ನಾನು ಅವ್ರಿಗೆ ಹೇಳೋದು, ಅವರಿಗೆ ಮೀಸಲು, ಅವರಿಗಾಗಿ ಎಲ್ಲ ಅವ್ರದ್ದು. ಥ್ಯಾಂಕ್ ಯು. ನಮ್ದೇನು ಯೋಜನೆ ಗೀಜನೆ ಹಾಕಲ್ಲ, ಯಾಕಂದ್ರೆ ಪಂಚವಾರ್ಷಿಕ ಆ ಯೋಜನೆ ಈ ಯೋಜನೆ ಆಯಾ ವ್ಯಾಯ ಅಂತೆಲ್ಲ ಮಾಡ್ತಾರೆ ಸರ್ಕಾರಗಳು. ಏನ್ ಮಾಡ್ತಾರೆ? ನಮ್ದು ಅದೆಲ್ಲ ಇಲ್ಲ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಅಲ್ಲೇ ಕೊಡ್ತಾ ಇರ್ತೀವಿ, ತಗೋತಾ ಇರ್ಬೇಕಷ್ಟೇ. ನನ್ನ ಕಾರ್ಮಿಕರಿಗೆ, ನನ್ನ ಸಣ್ಣ ಉದ್ದಿಮೆದಾರರಿಗೆ ಸಮಸ್ಯೆ ಯಾರು ಕೊಟ್ಟರೆ ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕು. ನಮ್ಮವ್ರ ತಂಟಿಗೆ ಬಂದ್ರು ಅಷ್ಟೇ, ಯಾವ ಕಾರಣಕ್ಕೂ ನಾವು ಇದನ್ನ ಬಿಡಲ್ಲ. ನಾವು ಅವರ ಜೊತೆಗೆ ಇದ್ದೇವೆ. ಯಾವುದೇ ಕಾರಣಕ್ಕೂ ನನ್ನ ಬೇಕರಿ, ಕಾಂಡಿಮೆಂಟ್ಸ್ ಆಗಿರ್ಬೋದು, ಸಣ್ಣ ಉದ್ದಿಮೆದಾರರಾಗಿರ್ಬೋದು, ಈಗ ಬೀದಿ ಬದಿ ತೆರವೊಂದು ಹೊರತುಪಡಿಸಿ ಮತ್ತೆ ಯಾರಿಗೂ ತೊಂದರೆ ಆಗಕ್ಕೆ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಷ್ಟೊಂದು ಹೇಳಬಲ್ಲ.